ಎಲ್ಲರಿಗೂ ಮತ್ತೆ ಸ್ವಾಗತ. ನನಗೆ ಗೊತ್ತು ಆ ಬಸ್ ಪ್ರಯಾಣದ ಕತೆ ಮುಂದೆ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ನೀವೆಲ್ಲರೂ ಕಾತರದಿಂದ ಕಾಯ್ತಿದ್ದೀರಾ ಅಂತ. ಆ ರಾತ್ರಿ ಬಸ್ ಹತ್ತಿದ್ದ ನಿಗೂಢ ವ್ಯಕ್ತಿ ಯಾರು, ಅದನ್ನು ತಲುಪೋದಾದರೆ ಅಂತ ಅವನು ಯಾಕೆ ಹೇಳ್ದ, ಅವನು ಹೇಳಿದ ಮಾತಿಂದ ಅಲ್ಲಿ ಏನೇನಾಯಿತು, ಹೀಗೆ ಕಾಡೋ ಅಂಥ ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಕೇಳಿದ್ದೆ. ಇವತ್ತು ಅಲ್ಲಿಂದಲೇ ಮುಂದಕ್ಕೆ ಹೋಗೋಣ. ಈಗ ಆ ಪ್ರಯಾಣಿಕರು ನಿರೀಕ್ಷೆ ಮಾಡದೇ ಇರುವಂಥ ಘಟನೆಗಳನ್ನು ಎದುರು ನೋಡ್ತಾರೆ. ಮಧ್ಯ ರಸ್ತೆಯಲ್ಲಿ ಬಸ್ ಹತ್ತಿದಂಥ ವ್ಯಕ್ತಿ ಇನ್ನೊಬ್ಬ ಸಾಮಾನ್ಯ ಪ್ರಯಾಣಿಕನ ಅಥವಾ ಏನಾದರೂ ಬೇರೆನಾ? ನಿಮ್ಮ ಸಂಪೂರ್ಣ ಗಮನ ಇಟ್ಟು ಈ ಕಥೆಯನ್ನು ಪೂರ್ತಿ ಕೇಳಿ, ಯಾಕಂದರೆ ಅನಿರೀಕ್ಷಿತ ತಿರುವಿನ ಅಸಲಿ ಕತೆ ಶುರು ಆಗ್ತಾ ಇರೋದೇ ಇವಾಗ. ಆ ನಿಗೂಢ ವ್ಯಕ್ತಿ ಗವಿಪುರಕ್ಕೆ ಒಂದು ಟಿಕೆಟ್ ಕೊಡಿ, ನಾವು ಅದನ್ನು ತಲುಪೋದಾದರೆ ಅಂತ ಹೇಳಿರ್ತಾನೆ. ಇದನ್ನು ಕೇಳಿಸ್ಕೊಂಡ ಕಂಡಕ್ಟರ್ ಭಯದಿಂದ ನಡ್ಗೋದಕ್ಕೆ ಶುರು ಮಾಡಿದರೂ ಕೂಡ ಏನೂ ಪ್ರತಿಕ್ರಿಯಿಸಲಿಲ್ಲ. ಬಸ್ಸು ಅರಣ್ಯದೊಳಗೆ ಹೋಗ್ತಾ ಹೋಗ್ತಾ ವಾತಾವರಣ ಇನ್ನೂ ಭಾರ ಅಂತ ಅನಿಸೋಕೆ ಶುರುವಾಯಿತು. ಹೆಡ್ಲೈಟಿಂದ ಮಾತ್ರ ಬೆಳಕು ಬರ್ತಾ ಇತ್ತು. ಆ ಬೆಳಕಿಗೆ ಮರದ ನೆರಳು ವಿಚಿತ್ರವಾಗಿ ನೃತ್ಯ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು. ಆ ಹದಿಹರೆಯದ ಹುಡುಗನ ಫೋನಿಗೆ ಇದ್ದಕ್ಕಿದ್ದಂತೆ ಸಿಗ್ನಲ್ ಸಿಕ್ಕದೆ ಕೊನೆಯಾಗಿ ಗುಯ್ ಅನ್ನೋ ಶಬ್ದ ಮಾತ್ರ ಬಂತು. ಕಿಟಕಿಯಿಂದ ಹೊರಗೆ ನೋಡಿದಾಗ ಏನೋ ಚಲಿಸ್ತಾ ಇರೋದನ್ನು ನೋಡಿ ಯುವ ದಂಪತಿಗಳ ಪಿಸುಗುಡೋ ಮಾತು ಆತಂಕದಿಂದ ಹೆಚ್ಚಾಯಿತು. ಪದೇ ಪದೇ ಟೈಮ್ನ ನೋಡ್ತಿದ್ದ ಬಿಸ್ನೆಸ್ ಮ್ಯಾನ್ ಕೈಯಲ್ಲಿದ್ದ ವಾಚ್ ಟಿಕ್ ಟಿಕ್ ಅನ್ನೋದನ್ನೇ ನಿಲ್ಲಿಸ್ಬಿಡ್ತು. ಹಾಗೆ ಎಲ್ಲರ ಟಿಕೆಟನ್ನು ಒಂದ್ಸಲ ಚೆಕ್ ಮಾಡೋಣ ಅಂತ ಕಂಡಕ್ಟರ್ ನಡ್ಕೊಂಡು ಬರ್ತಾ ಆ ಕೆಂಪು ಸೀರೆಯುಟ್ಟ ಮಹಿಳೆಯನ್ನು ತಲುಪಿದಾಗ ಸ್ವಲ್ಪ ಹಿಂಜರಿದ. ಅವಳು ವಿಚಿತ್ರ ನಗುವಿನೊಂದಿಗೆ ಅವನ ಕಡೆ ತಿರುಗಿ, ನೀವು ಅವನನ್ನು ಹತ್ತಿಸ್ಕೋಬಾರ್ದಾಗಿತ್ತು ಅಂತ ಮೆಲ್ಲಗೆ ಹೇಳಿದ್ಲು. ಕಂಡಕ್ಟರಿಗೆ ಭಯ ಆಗಿ ಅವನ ಹೃದಯ ಬಡಿತ ಜೋರಾಯಿತು. ಅವಳ ಪಕ್ಕದಲ್ಲಿದ್ದ ಆ ವ್ಯಕ್ತಿನ ನೋಡೋಣ ಅಂತ ತಿರುಗಿದ್ರೆ ಅವನ ಸೀಟ್ ಖಾಲಿಯಾಗಿತ್ತು. ಎಲ್ಲೋ ಏನೋ ತಪ್ಪಾಗಿದೆ ಅಂತ ಪ್ರಯಾಣಿಕರಿಗೆ ಅರಿವಾಗಿ ಗಾಬರಿ ಶುರುವಾಯಿತು. ರಸ್ತೆಯಲ್ಲಿ ಎಷ್ಟೇ ಮುಂದೆ ಹೋದರೂ ಅಂತ್ಯನೇ ಇಲ್ಲದೆ ಇರೋ ಹಾಗೆ ಮತ್ತೆ ಮತ್ತೆ ಅದೇ ಸ್ಥಳಕ್ಕೆ ತಿರುಗ್ತಾ ಇತ್ತು. ಎಲ್ಲ ಮರಗಳು ಒಂದೇ ರೀತಿ ಕಾಣಿಸ್ತಾ ಇತ್ತು. ಅದರ ಕೊಂಬೆಗಳು ಇನ್ನೇನು ಬಸ್ಸಿಗೆ ಮುಟ್ಟೋ ಅಷ್ಟು ಹತ್ತಿರವಾಗಿತ್ತು. ಡ್ರೈವರ್ ಅವನ ಉಸಿರನ್ನು ಗಟ್ಟಿಯಾಗಿ ಹಿಡಿದು ಪ್ರಾರ್ಥನೆಗಳನ್ನು ಗುಣಗ್ತಾ ಬಸ್ಸಿನ ವೇಗ ಹೆಚ್ಚಿಸ್ತಾ ಓಡಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಬಸ್ಸಲ್ಲಿ ಆ ಮಂಜಿಂದ ತಣ್ಣನೆ ಗಾಳಿ ತುಂಬೋಯ್ತು. ಬಸ್ ಒಳಗಿದ್ದ ಲೈಟ್ಸ್ ಆನ್ ಆಫ್ ಆಗೋದಕ್ಕೆ ಶುರುವಾಗಿ ಅಲ್ಲಿದ್ದ ಪ್ರಯಾಣಿಕರ ಪಿಸು ಮಾತಿನ ಸದ್ದು ವಾಹನದ ಪೂರ್ತಿ ಪ್ರತಿಧ್ವನಿಸಿತು. ಇದನ್ನೆಲ್ಲ ನೋಡ್ತಿದ್ದ ಬಿಸ್ನೆಸ್ ಮ್ಯಾನ್, ಏನು ನಡೀತಿದೆ ಇಲ್ಲಿ, ಬಸ್ ನಿಲ್ಲಿಸಿ ಅಂತ ಹೇಳಿದ್ರೆ ಅದಕ್ಕೆ ಡ್ರೈವರ್, ಈ ಬಸ್ ಈಗ ನನ್ನ ಕಂಟ್ರೋಲಲ್ಲಿದೆ ಅಂತ ನಿಮ್ಗನ್ಸುತ್ತಾ? ಇದು ಅದಕ್ಕೆ ಮನ್ಸು ಬಂದಂತೆ ಚಲಿಸ್ತಾ ಇದೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳ್ತಾ ಪಿಸು ಮಾತುಗಳು ಜೋರಾಯಿತು. ಮನುಷ್ಯರ ಧ್ವನಿಯಲ್ಲದೆ ಬೇರೆ ಧ್ವನಿ ಬಸ್ಸಿನ ಮುಂಭಾಗದಲ್ಲಿ ಕೋಟ್ ಹಾಕಿ ನಿಂತಿದ್ದ ವ್ಯಕ್ತಿಯಿಂದ ಬರಲು ಶುರುವಾಯಿತು. ಅದನ್ನು ನೋಡೋಕೆ ಪ್ರಯಾಣಿಕರು ತಿರುಗಿದಾಗ ಅವನ ಮುಖದಲ್ಲಿದ್ದ ಸ್ಕಾರ್ಫ್ ಕೆಳಗೆ ಬಿದ್ದಿತ್ತು. ಅವನನ್ನು ನೋಡಿ ಗಾಬರಿ ಇನ್ನೂ ಹೆಚ್ಚಾಯಿತು. ಯಾಕೆಂದರೆ ಮುಂಚೆ ರಸ್ತೆ ಮಧ್ಯದಲ್ಲಿ ಸಿಕ್ಕಿದ್ದ ಅದೇ ಹೊಳೆಯುವ ಕಣ್ಣಿನ ಆಕೃತಿ ಅವನೇ ಅಂತ ಗೊತ್ತಾಯಿತು. ಅದು ಪ್ರತಿಧ್ವನಿಸೋ ಅಂಥ ಧ್ವನಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿ, ನೀವೆಲ್ಲರೂ ಇಂದು ರಾತ್ರಿ ಗವಿಪುರದ ಬಸ್ ಹತ್ತಿಲ್ಲ, ಇದು ನಿಮ್ಮ ಹಿಂದಿನ ಪಾಪಗಳ ಪ್ರಯಾಣಕ್ಕೆ
ಕರೆದುಕೊಂಡು ಹೋಗುವಂಥ ಬಸ್ ಅಂತ ಹೇಳುತ್ತೆ. ಆ ಆಕೃತಿ ಮಾತಾಡಿದ್ದೇ ತಡ ಬಸ್ಸಿನ ತುಂಬ ವಿಚಿತ್ರ ದೃಶ್ಯಗಳು ತುಂಬಿ ಹೋಯಿತು. ಪ್ರಯಾಣಿಕರು ಇದನ್ನು ನೋಡಿ ಕಿರುಚಲು ಶುರು ಮಾಡಿದ್ರು. ಆ ದಂಪತಿಗಳ ಎದುರಿಗೆ ಅವರು ಹಿಂದೆ ಅನ್ಯಾಯ ಮಾಡಿದ್ದಂಥ ಒಬ್ಬ ಮಹಿಳೆಯ ಆಕೃತಿ ಎದ್ದು ನಿಲ್ಲುತ್ತೆ. ರಕ್ತದ ಕಲೆಗಳಿಂದ ಕೂಡಿದ್ದ ಆಕೆಯ ಮುಖ ಅವರನ್ನು ನೋಡಿ ಆರೋಪಿಸಲು ಶುರು ಮಾಡುತ್ತೆ. ಆ ಬಿಸ್ನೆಸ್ ಮ್ಯಾನ್ ಕಿಟಕಿಯ ಗಾಜಿನಲ್ಲಿ ಅವನದೇ ಪ್ರತಿಬಿಂಬನ ನೋಡ್ತಾನೆ. ಆದರೆ ಅದು ಅವನ ರಾಕ್ಷಸ ರೂಪವನ್ನು ತೋರಿಸುತ್ತೆ. ಆ ಹದಿಹರೆಯದ ಹುಡುಗ ತನ್ನ ಎದೆಯನ್ನ ಹಿಡ್ಕೊಂಡು ಜೋರಾಗಿ ಉಸಿರು ಬಿಡ್ತಾ ಇರ್ತಾನೆ. ಅವನ ಎದುರುಗಡೆ ತಾನು ರೇಗಿಸಿ ಕಾಲೆಳೆದಂತಹ ಜನರ ನೆರಳು ಅವನ ಸುತ್ತ ಆವರಿಸಿರುತ್ತೆ. ಇದೆಲ್ಲದರ ನಡುವೆ ಆ ಕೆಂಪು ಸೀರೆಯುಟ್ಟ ಮಹಿಳೆ ಎದ್ದು ನಿಲ್ತಾಳೆ. ಅವಳ ಧ್ವನಿ ಶಾಂತವಾಗಿದ್ರೂ ಅದರಿಂದ ಬಂದಂಥ ಗಾಳಿ ತಣ್ಣಗಿತ್ತು. ನೀವೆಲ್ಲರೂ ಇಲ್ಲಿ ಒಂದು ಕಾರಣದಿಂದ ಇದ್ದೀರಾ. ನಿಮ್ಮೆಲ್ಲರಿಂದ ಒಂದಲ್ಲ ಒಂದು ರೀತಿ ತಪ್ಪು ನಡೆದಿದೆ ಅಂತ ಅಲ್ಲಿದ್ದ ಪ್ರಯಾಣಿಕರಿಗೆಲ್ಲ ಹೇಳಿ ಡ್ರೈವರ್ ಮತ್ತು ಕಂಡಕ್ಟರ್ ಕಡೆ ತಿರುಗಿ ನಿಮ್ಮಿಂದಲೂ ಕೂಡ ಅಂತ ಹೇಳ್ತಾಳೆ. ಅದನ್ನು ಕೇಳ್ತಾ ಇದ್ದಾಗೆ ಆ ಡ್ರೈವರ್, ನಾನು ಹಾಗೆ ಮಾಡಿಲ್ಲ, ಆ ಆಕ್ಸಿಡೆಂಟ್ ಗೊತ್ತಾಗದೆ ಆಗಿದ್ದು ಅಂತ ಹೇಳ್ತಾನೆ. ಕಂಡಕ್ಟರ್ ಅವನ ಮಂಡಿ ಊರಿ ಕೆಳಗೆ ಬಿದ್ದು, ಅವಳು ಇನ್ನೂ ಬದುಕಿದಾಳೆ ಅಂತ ನಮ್ಗೆ ತಿಳಿದಿರಲಿಲ್ಲ ಅಂತ ಹೇಳ್ತಾನೆ. ಇದೆಲ್ಲ ನಡೆಯುವಾಗ ಬಸ್ ನಿಲ್ಲಕ್ಕಾಗದೇ ಇದ್ರೂ ಕೂಡ ಹಿಂಸೆಯಿಂದ ಜರ್ಕ್ ಹೊಡೆದು ಎಲ್ಲ ಪ್ರಯಾಣಿಕರನ್ನ ಅವರ ಸೀಟ್ ಮೇಲೆ ಎಸೆದು ನಿಲ್ಲುತ್ತೆ. ಕೋಟ್ನಲ್ಲಿದ್ದ ಆ ಆಕೃತಿ ತನ್ನ ಭಯಾನಕ ನಗುವಿನಿಂದ, ಈಗ ನೀವು ನಿಮ್ಮ ತಪ್ಪನ್ನು ಒಪ್ಕೊಂಡಿದ್ದ ತಕ್ಷಣ ಅದು ನಿಮ್ಮನ್ನ ಉಳಿಸೋದಿಲ್ಲ. ಈ ಬಸ್ಸೇ ನಿಮಗೆ ಸರಿಯಾದ ಶಿಕ್ಷೆ. ಕೊನೆಗಾಣದ ಲೋಕಕ್ಕೆ ಸ್ವಾಗತ ಅಂತ ಹೇಳಿ ಮಾಯ ಆಗುತ್ತೆ. ಅದು ಮಾಯ ಆಗ್ತಿದ್ದ ಹಾಗೇನೆ ಬಸ್ಸು ಆ ಕಡು ಕತ್ತಲ ಒಳಗೆ ಮುಳುಗೋಗುತ್ತೆ. ಪ್ರಯಾಣಿಕರ ಕಿರುಚಾಟ ಕೂಡ ಮೌನವಾಗಿ ಮರೆಯಾಗಿ ಹೋಗುತ್ತೆ. ಕೆಲವೊಮ್ಮೆ ನೀವು ನಿರೀಕ್ಷೆ ಮಾಡುವಂಥ ಜಾಗದಲ್ಲಿ ಪ್ರಯಾಣ ಕೊನೆಯಾಗೋದಿಲ್ಲ, ಮತ್ತು ಇನ್ನೂ ಕೆಲವೊಮ್ಮೆ ಅದು ಕೊನೆಯೇ ಆಗೋದಿಲ್ಲ. ಕೆಲವು ಸಲ ನಮ್ಮಿಂದ ಗೊತ್ತಿಲ್ಲದೆ ಆಗೋ ತಪ್ಪಿಗೆ ಬೇರೆ ಯಾರೋ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅಪರಾಧಗಳು ನಡೆದು ಹೋಗುತ್ತೆ. ಅದೇ ರೀತಿ ಅಪರಾಧ ಮಾಡಿದ ಮೇಲೆ ನಮಗೆ ಕಾಡೋ ಅಂಥ ಗಿಲ್ಟ್ ಎಲ್ಲ ಕೂಡಿರುವ ಒಂದು ಕಥೆನ ಈಗಷ್ಟೇ ನೋಡಿದ್ದೀರ. ಇದೆಲ್ಲ ನೋಡಿದ್ರೆ ಕೆಲವೊಂದು ರಸ್ತೆಗಳನ್ನ ಪ್ರಯಾಣ ಮಾಡದೆ ಹಾಗೆ ಸುಮ್ಮನೆ ಉಳಿಯೋದೇ ಒಳ್ಳೆಯದು ಅನ್ಸತ್ತೆ. ಈ ಒಂದು ಚಿಲ್ಲಿಂಗ್ ಜರ್ನಿನ ನೀವು ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನಸ್ಸಿನ ಆಳದಲ್ಲಿ ಉಳಿಯೋ ಅಂಥ ಹೆಚ್ಚಿನ ಕಥೆಗಳಿಗಾಗಿ ಕತೆ ಒಂದು ಹೇಳುವೆಗೆ ಸಬ್ಸ್ಕ್ರೈಬ್ ಮಾಡಿ.